ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅದು ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತಹ ಭಯಾನಕ ರಾಬರಿ ಸ್ಟೋರಿ. ಬೆಳಗಾವಿ ಗಡಿಯಲ್ಲಿ ಬರೋಬ್ಬರಿ 400 ಕೋಟಿ ಇದ್ದಂತಹ 2 ಕಂಟೈನರ್ಗಳು ರಾಬರಿ ಆಗತ್ವೆ. ಅಕ್ಟೋಬರ್ನಲ್ಲಿ ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದ ಮೇಲೆ ಈಗ ರಾಬರಿ ಕೇಸ್ ಬಗ್ಗೆ ರಾಜಕೀಯ ಕೆಸರೆರಚಾಟ ಶುರುವಾಗಿದೆ. ಮಹಾರಾಷ್ಟ್ರ ಎಲೆಕ್ಷನ್ಗೆ ಖರ್ಚಾಗಬೇಕಿತ್ತ 400 ಕೋಟಿ. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಹಣ ಸಾಗಿಸುವಾಗಲೇ ರಾಬರಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 400 ಕೋಟಿ ರೂಪಾಯಿ ಹಣ ಮಂಗಮಾಯವಾಗಿದೆ. ಇಡೀ ದೇಶವೇ ಅಚ್ಚರಿಯಿಂದ ನೋಡ್ತಿದೆ. 5 ರಾಜ್ಯಗಳ ಪೊಲೀಸರಿಗೂ ತಲೆಯಲ್ಲಿ ಹುಳ ಬಿಟ್ಟಂಗಾಗಿದೆ. ರಾಜಕಾರಣಿಗಳು ಕೂಡ ಶಾಕ್ ಆಗಿದ್ದಾರೆ. ಗೋವಾದಿಂದ 400 ಕೋಟಿ ಹಣ ಹೊತ್ತು ಮಹಾರಾಷ್ಟ್ರದತ್ತ ಸಾಗಿದ 2 ಕಂಟೈನರ್ಗಳು ಬೆಳಗಾವಿಯ ದಟ್ಟಾರಣ್ಯದಲ್ಲಿ ಕಣ್ಮರೆಯಾಗಿವೆ. ಇಷ್ಟಕ್ಕೂ ಇಷ್ಟೊಂದು ಹಣ ಮಹಾರಾಷ್ಟ್ರಕ್ಕೆ ಯಾಕೆ ಹೋಗ್ತಿತ್ತು ಅನ್ನೋ ಅನುಮಾನವೂ ಕಾಡಿದೆ. ಇತ್ತೀಚೆಗಷ್ಟೇ ಮಹಾರಾಷ್ಟ್ರದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆದಿತ್ತು. ವಿಧಾನಸಭೆ ಚುನಾವಣೆಗಿಂತಲೂ ಲೋಕಲ್ ಎಲೆಕ್ಷನ್ ಹೈಪ್ ಕ್ರಿಯೇಟ್ ಮಾಡಿತ್ತು. ಹೀಗಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಖರ್ಚು ಮಾಡಲು 400 ಕೋಟಿ ಹಣ ಗೋವಾ ಟು ಮಹಾರಾಷ್ಟ್ರಕ್ಕೆ ಸಾಗಿಸಲಾಗಿತ್ತು ಅನ್ನೋ ಅನುಮಾನವಿದೆ. ಹೀಗಾಗಿ ಮಹಾ ಸರ್ಕಾರ ಕೂಡ ರಾಬರಿ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ. ಸಿಎಂ ಫಡ್ನವೀಸ್ ಎಸ್ಐಟಿ ರಚನೆ ಮಾಡಿದ್ದಾರೆ. ಕರ್ನಾಟಕ ಪೊಲೀಸರ ಜೊತೆಗೆ ಗೋವಾ ಪೊಲೀಸರಿಗೂ ಪತ್ರ ಬರೆದು ತನಿಖೆಗೆ ಸಹಕಾರ ಕೋರಿದ್ದಾರೆ. ಎಲ್ಲ ಆಯಾಮದಲ್ಲೂ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ತಿರುಪತಿಯಲ್ಲಿ ಹವಾಲಾ ಹಣ ಬದಲಾವಣೆಗೆ ನಡೆದಿತ್ತು ಪ್ಲಾನ್. 400 ಕೋಟಿ ಹಣಕ್ಕೆ ರೋಚಕ ಟ್ವಿಸ್ಟ್ ಕೊಟ್ಟ ಬಿಜೆಪಿ ಎಂಎಲ್ಸಿ ರವಿಕುಮಾರ್ 400 ಕೋಟಿ ಹಣ ರಾಬರಿ ಕೇಸ್ಗೆ ರೋಚಕ ಟ್ವಿಸ್ಟ್ ಕೊಟ್ಟಿದ್ದಾರೆ. ಗೋವಾದಿಂದ ಹಣ ತಿರುಪತಿಗೆ ಹೋಗಬೇಕಿತ್ತು. ಅಲ್ಲಿ ಹಳೆಯ ನೋಟುಗಳನ್ನ ಹೊಸ ನೋಟುಗಳಾಗಿ ಬದಲಿಸುವ ಪ್ಲಾನ್ ಇತ್ತು ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲದೆ 5 ರಾಜ್ಯಗಳ ಚುನಾವಣೆಗೆ ಹಣ ಸರಬರಾಜು ಆಗ್ತಿತ್ತು ಅನ್ನೋ ಬಗ್ಗೆಯೂ ತನಿಖೆ ಆಗ್ಬೇಕು ಅಂತ ಆಗ್ರಹಿಸಿದ್ದಾರೆ. ಗೋವಾ ಮೂಲಕ ತಿರುಪತಿಗೆ ಆ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ರಾಬರಿ, ಆ 400 ಕೋಟಿ ಹಣವನ್ನು ತಿರುಪತಿನಲ್ಲಿ ತೆಗೆದುಕೊಂಡು ಬದಲಾವಣೆ ಮಾಡಿಕೊಂಡು ಈ ಹಣವನ್ನು ಮನೆಯಲ್ಲಿ ಇಟ್ಕೊಳ್ಬೇಕು ಅಂತ ಒಂದು ತಂತ್ರವನ್ನು ಮಾಡಿದ್ರ. ಚುನಾವಣೆಗಳು ಸಮೀಪಿಸ್ತಾ ಇದೆ. ಬೇರೆ ಬೇರೆ ರಾಜ್ಯಗಳದು, ವೆಸ್ಟ್ ಬೆಂಗಾಲು, ತಮಿಳುನಾಡು, ಆಮೇಲೆ ಅಸ್ಸಾಂ, ಕೇರಳ, ಪಾಂಡಿಚೇರಿ, ಈ 5 ರಾಜ್ಯಗಳ ಚುನಾವಣೆ ಇದೆ. ಇದರೊಳಗಡೆ ಏನಾದ್ರು ವಿಷಯ ಇದೆಯಾ? ಈ ಎಲ್ಲ ವಿಷಯಗಳು ಕೂಡ ಹೊರಗಡೆ ಬರಬೇಕಾಗಿದೆ ಅಂತ. ಇನ್ನು ಕಾಂಗ್ರೆಸ್ ನಾಯಕರು ಇಷ್ಟೊಂದು ಹಣ ಯಾರದ್ದು ಅಂತ ಪ್ರಶ್ನಿಸಿದ್ದಾರೆ. ನಾ ಕಾವುಂಗಾ ನಾ ಖಾನೆ ದೂಂಗಾ, ಎಲ್ಲಿ ಹೋಯ್ತು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಮೋದಿಗೆ ತಿವಿದ್ರೆ, ಸಚಿವ ಎಂಬಿ ಪಾಟೀಲ್ ತನಿಖೆಗೆ ಆಗ್ರಹಿಸಿದ್ದಾರೆ. ಮತ್ತೆ ಡಿಮಾನಿಟೈಸೇಷನ್ ಏನಾಯ್ತು? ಮೋದಿ ಅವ್ರದ್ದು ನಾ ಖಾವುಂಗಾ ನಾ ಖಾನೆ ದೂಂಗಾ ಏನಾಯ್ತು? ಸಾಗಿಸ್ತಾ ಇದ್ದಾಗ ಸಿಕ್ಕಾಕೊಂಡ್ರಲ್ಲ, ಸಾಗಿಸಬಹುದಾ ಅಂದ್ರೆ ಏನು? ನನಗೂ ಆಶ್ಚರ್ಯ ಆಗಿದೆ, ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಏನು ಅದು ಹೆಂಗೆ ಬಂತು, ಏನು ಬಂತು, ಯಾವ ಹಣ ಏನು, ಇದೆಲ್ಲನೂ ಹೊರಬರಬೇಕಲ್ಲ. ಬಹುಶಃ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು ನಾವು. ಅದೇನೇ ಇರ್ಲಿ, ಸದ್ಯ ಪೊಲೀಸರು 400 ಕೋಟಿ ಹಣ 2 ಟ್ರಕ್ ಜಾಡು ಹಿಡಿದಿದ್ದಾರೆ. ರಾಬರಿ ಪ್ರಕರಣದ ಲಿಂಕ್ ಇರುವ ಒಬ್ಬೊಬ್ಬರನ್ನ ಲಾಕ್ ಮಾಡಿ ಬೆಂಡೆತ್ತುತ್ತಿದ್ದಾರೆ. ಅಸಲಿಗೆ ನಡೆದಿದ್ದೇನು ಅನ್ನೋದು ಇನ್ನಷ್ಟೇ ಬಯಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, TV9.